ಆ ಸಂದರ್ಭದಲ್ಲಿ ಹಿಂದೆ ಕೂಡ ಅವರು ಪ್ರಾರಂಭ ಮಾಡಿದಾಗ ಪ್ರತಿಭಟನೆಗಳು ಬಂದ ಆಧಾರದ ಮೇಲೆ ಕೆಲಸವನ್ನ ನಿಲ್ಲಿಸಿದ್ರು. ಕೆಲವು ಅನುಮತಿಗಳು ಬೇಕಾಗಿತ್ತು, ಅದು ಅನುಮತಿಗಳು ತಗೊಂಡಿರ್ಲಿಲ್ಲ ಕಾಂಟ್ರಾಕ್ಟರ್ ಅನ್ನುವಂಥ ಉದ್ದೇಶದಿಂದ ಅದನ್ನ ನಿಲ್ಲಿಸಿದ್ರು. ಆ ಅನುಮತಿ ಎಲ್ಲ ಪಡ್ಕೊಂಡು ಕಾಂಟ್ರಾಕ್ಟರು 31ನೇ ತಾರೀಕು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಾನ್ಯ ಶಾಸಕರುಗಳಾದಂಥ ಸುರೇಶ್ ಗೌಡ್ರು, ಮಾನ್ಯ ಜ್ಯೋತಿ ಗಣೇಶ್ ಅವರು, ಮಾನ್ಯ ಕೃಷ್ಣಪ್ಪನವರು, ಇನ್ನು ಇತರೆ ಮುಖಂಡರುಗಳು ಮತ್ತು ಕೆಲವು ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ಆ ಕೆಲಸ ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಅವರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸಂಬಂಧಪಟ್ಟಂತ ಅವರಲ್ಲಿ ನೀವು ಈ ಬೇಡಿಕೆಗಳನ್ನು ಇಟ್ಟು ಯಾವುದೇ ಸಾರ್ವಜನಿಕವಾಗಿ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಆಗಬಾರದು, ಹಾಗಾಗಿ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದಾಗ್ಯೂ ಕೂಡ ಆ ಮನವಿಗೆ ಯಾವುದೇ ರೀತಿಯ ಸಕಾರಾತ್ಮಕವಾದಂಥ ಉತ್ತರ ಬರದೆ ನಮ್ಮ ಯಾವೂರದು ಡಿ ರಾಂಪುರ ಆ ಜಾಗದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದರ ಜೊತೆಗೆ ಆ ಕೆಲಸವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರದ ಆದೇಶದ ಮೇಲೆ ಕೆಲಸ ಪ್ರಾರಂಭ ಆಗಿದೆ. ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿ ಪ್ರಾರಂಭ ಆಗಿಲ್ಲ. ಸರ್ಕಾರದ ಆದೇಶದ ಜೊತೆಗೆ ಅವರಿಗೆ ಅನುಮತಿಯನ್ನ ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿ ಇಲಾಖೆಯವರು ಹೇಳಿದ ಮೇಲೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ನನಗೆ ಇರ್ತಕ್ಕಂಥ ಪೊಲೀಸ್ ವರದಿ ಆಧಾರದ ಮೇಲೆ ಅಲ್ಲಿನ ಅನೇಕ ಜನ, ಸುಮಾರು 1,000 ಜನ ಬಂದಿರೋದು, 1,000 ಜನ ಬಂದು 4,000 ಮೊದಲನೇದಾಗಿ ಪ್ರಾರಂಭ ಆದಂತ ಸಂದರ್ಭದಲ್ಲಿ 3,000 ರಿಂದ 4,000 ಜನ ಇದ್ರು. ಆನಂತರ ಆ ಸ್ಪಾಟ್ನಲ್ಲಿ ಏನು ಗಲಭೆಗಳಾಯಿತು, ಅಲ್ಲಿ 1,000 ಜನ ಸೇರ್ಕೊಂಡು ಪೊಲೀಸ್ನವ್ರ ಮೇಲೆ ಕಲ್ಲುಗಳಲ್ಲ, ಅದು ಏನು ಇಟ್ಟಿಗೆ, ಮಣ್ಣಿನ ಹೆಂಟೆಗಳ ಮೇಲೆ ಅದು ಎಸೆದಿದ್ದಾರೆ.